ಹಾಯ್ ಹಲೋ ನಮಸ್ಕಾರ, ನಾನು ಸಂಭ್ರಮ ಗೌಡ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಭ್ರಮ ಗೌಡ ಬ್ಲ್ಯಾಕ್. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ಪ್ಲೀಸ್ 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 ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅಂತ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಭ್ರಮ ಗೌಡ. ಓಕೆ ಫೈನ್, ಈಗ ಮತ್ತೆ ಟಾಪಿಕ್ ಬರೋಣ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ನನಗೆ ಒಂದು ಸೀರಿಯಲ್ಗೆ ಆಡಿಷನ್ಗೆ ಕಾಲ್ ಬಂದಿದೆ. ಒಂದು ನ್ಯೂ ಪ್ರಾಜೆಕ್ಟ್ ಕಲರ್ಸ್ಗೆ ಅಂತ ಒಂದು ನೆಗೆಟಿವ್ ಲೀಡ್ ಇದೆ. ಸೊ ಮಾಡ್ತೀರಾ ಅಂತ ಕಾಲ್ ಮಾಡಿದರು. ಸೊ ಓಕೆ ಫೈನ್ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಒಂದ್ಸಲ ಅಗೇನ್. ಲೈಕ್ ಬಿಫೋರ್ ದಟ್ ನಾನು ಆಡಿಷನ್ ಅಟೆಂಡ್ ಮಾಡಿದ್ದೀನಿ, ಹೌದು, ಬಟ್ ಅವಾಗೆಲ್ಲ ವೀಡಿಯೋ ಮಾಡ್ತಿರ್ಲಿಲ್ವಲ್ಲ. ಸೊ ಅದಕ್ಕೆ ಎನಿಹೌ ಒಂದು ವ್ಲಾಗ್ಗೆ ಕಂಟೆಂಟ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಟ್ರೈ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡೋಣ ಬನ್ನಿ, ಇವತ್ತು ಹೇಗೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪನೆಲ್ಲ ಸ್ಕೂಲಿಗೆ ಕಲಿಸಿ ನಂತರ ನಾನು ರೆಡಿಯಾಗಿ ಆಡಿಷನ್ಗೆ ಹೋಗೋದಿದೆ. ಸೊ ಹೋಗಿ ಹೇಗೆಲ್ಲ ಆಡಿಷನ್ ಕೊಟ್ಟು ಕಮ್ಬ್ಯಾಕ್ ಮಾಡ್ತೀನಿ ಅಂತ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್. ಫೈನಲಿ ಪಾಪು ಎಲ್ಲ ಕಲಿಸಿ ಮನೆಯೆಲ್ಲ ಕೆಲಸ ಮಾಡಿ ಒಂದು ಔಟ್ಫಿಟ್ನ ಸೆಲೆಕ್ಟ್ ಮಾಡಿದೆ. ಬಾಡಿ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ, ಬಿಕಾಸ್ ಏನು ಮೇಕಪ್ನೆಲ್ಲ ಮಾಡ್ಕೊಂಡು ಹೋಗೋಂಗಿಲ್ಲ, ಬಿಕಾಸ್ ಅಲ್ಲೇ ಮೇಕಪ್ ಇರುತ್ತೆ. ಇದು ಪಿಲಿಗ್ರಾಮ್ ಅವ್ರ ಒಂದು ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಹೇಗಿದೆ ಅಂತ ನೆಕ್ಸ್ಟ್ ಒಂದು ವೀಡಿಯೋಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ದಿಸ್ ಈಸ್ ಮೈ ಸಿಂಪಲ್ಲು ಎನಿಹವಲ್ಲಿ ಹೋಗಿ ಮೇಕಪ್ ಮಾಡ್ಕೊತೀನಿ ಅಂತ. ಸೊ ಜಸ್ಟ್ ಹಾಗೆ ರೆಡಿ ಆದೆ. ಸೊ ಟೈಮ್ ತುಂಬ ಆಗೋಗಿತ್ತು ಆಲ್ರೆಡಿ. ಸೊ ಆದ್ರೂ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಇನ್ಸ್ಟಾಗೆ ಪೋಸ್ಟ್ ಹಾಕೋಕ್ಕೆ ಅಂತ ವೀಡಿಯೋ ಮಾಡಿದ್ದದು. ಸೊ ಫೈನಲಿ ಬ್ಯಾಗೆಲ್ಲ ತೊಗೊಂಡು ರೆಡಿ ಆದೆ. ಆ ಬ್ಯಾಗಲ್ಲಿ ಏನಿರ್ಬೋದು ಅಂತ ನೀವು ಕೇಳ್ಬೋದು. ಅದರಲ್ಲಿ ಒಂದು 4-5 ಸ್ಯಾರೀಸ್ ಇದೆ, ಬಿಕಾಸ್ ಅವರೊಂದು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಸ್ಟೆಪ್ಸಿಂದ ಇಳಿದು ಹಾಗೆ ನಮ್ಮ ಹಸ್ಬೆಂಡ್ ಬಿಡ್ತೀನಿ ಅಂತ ಹೇಳಿದ್ರು ಅಂತ ಹೊರಟೆ. ಬಟ್ ಅವರು ಸಡನ್ನಾಗಿ ಮಧ್ಯದಲ್ಲಿ ಕಾಲ್ ಬಂದು ನನಗೆ ಬೇರೆ ಆಟೋ ಹತ್ಸಿ ಕಳಿಸಿದ್ರು. ಸೊ ಹಾಗೆ ಆಟೋಲ್ಲಿ ಬರ್ತಾ ಒಂದು ವೀಡಿಯೋ ಮಾಡಿದೆ. ಸೊ ಫೈನಲಿ ಲೊಕೇಶನ್ಗೆ ನಾನು ರೀಚ್ ಆಗಿ ನಂತರ ಮೇಕಪ್ಗೆ ಹೋದೆ. ಟೈಮ್ ಆಗೋಗಿತ್ತು ಆಲ್ರೆಡಿ, ತುಂಬ ಜನ ಬಂದಿದ್ದರು. ಸೊ ಮೇಕಪ್ಗೆ ಹೋಗಿ ಮೇಕಪ್ಗೆ ಕೂತೆ. ಬಿಫೋರ್ ದಟ್ ನಾನು ನಿಮಗೊಂದು ಹೇಳಬೇಕು, ನಾನು ಆದಷ್ಟು ಬೇಗನೆ ಹೋದೆ, ಬಟ್ ಆಲ್ರೆಡಿ ತುಂಬ ಜನ ಬಂದು ಇದ್ದಿದ್ದರಿಂದ ನಾನು 1 hour ವೆಯ್ಟ್ ಮಾಡಿದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀವು ನೋಡ್ತಿರ್ಬೋದು ಮೇಕಪ್ ಮಾಡ್ತಿದ್ದಾರೆ. ಸೊ ನನಗೆ ಆಲ್ರೆಡಿ ಈಗ ಹೇರ್ ಸ್ಟೈಲು ಮಾಡ್ತಿದ್ದಾರೆ, ಸ್ಯಾರಿ ಡ್ರಾಪಿಂಗ್ ಆಗಿದೆ. ಮಧ್ಯದೆಲ್ಲ ಕ್ಲಿಪ್ಸ್ ನಾನು ತೆಗಿಯೋದಕ್ಕಾಗಿಲ್ಲ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ನಾನು ಆಡಿಷನ್ ಮಾಡೋದು ಅದನ್ನೆಲ್ಲ ವೀಡಿಯೋ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆ್ಯಂಡ್ ಫೈನಲಿ ಆಡಿಷನ್ ಎಲ್ಲ ಮುಗೀತು. ಎಲ್ಲ ಡೈಲಾಗ್ ಶೀಟ್ ಎಲ್ಲ ಕೊಟ್ಟಿದ್ರು. ಅದನ್ನು ನಿಮಗೆ ತೋರಿಸೋಂಗಿಲ್ಲ ನ್ಯೂ ಪ್ರಾಜೆಕ್ಟ್ ಆಗಿರೋದ್ರಿಂದ. ಫೈನಲಿ ಆಟೋ ಹತ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಹೊರಟೆ. ಸೊ ಹಾಗೆ ಬರುವಾಗ ನನ್ನ ತಮ್ಮ ಪಾಪು ಕರ್ಕೊಂಡು ಸ್ಕೂಲಿಂದ ಬರ್ತಿದ್ದೀನಿ ಅಂತ ಅಂದ. ಸೊ ಅಲ್ಲೇ ನಾನು ಆಟೋ ಇಳ್ಕೊಂಡು ಅವನ ಜೊತೆನೇ ಮನೆಗೂ ಕೂಡ ಬಂದೆ. ಸೊ ಮನೆಗೆ ರೀಚ್ ಆಗಿ ಹಸುವಾಗ್ತಾಯಿತ್ತು. ಅಡುಗೆ ಮನೇಲಿ ಏನಿದೆ ಅಂತ ಹುಡುಕ್ತಾ ಇದ್ದೆ. ಸೊ ಹೊಟ್ಟೆ ಹಸುವಾಗಿತ್ತು. ಸೊ ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ. ತಿಂದು ನಂತರ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡೋಣ ಅಂತ ಸೊ ಮೇಕಪ್ ರಿಮೂವ್ ಮಾಡ್ತಿದ್ದೀನಿ. ಸೊ ಈಗ ಪಾಪು ಊಟ ಮಾಡಿಸ್ಬೇಕು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವತ್ತಿನ ಇದೇ ಒಂದು ಚಿಕ್ಕ ವೀಡಿಯೋ ಇದು. ಸೊ ಮಧ್ಯದ್ದೆಲ್ಲ ನಾನು ಹಾಕಬೇಕಾಗಿತ್ತು, ಬಿಕಾಸ್ ಅಲ್ಲಿ ನ್ಯೂಸ್ ಸೀರಿಯಲ್ ಆಗಿರೋದ್ರಿಂದ ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವ ವೀಡಿಯೋ ಮಾಡಬೇಕಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.